ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ನೋಡ್ತಿರ್ಬೋದು ನನ್ನ ಗಾಡಿ ಬೇಸ್ಮೆಂಟಲ್ಲಿದೆ. ಸೊ ಇವತ್ತು ನಾನು ಏನಕ್ಕಪ್ಪ ಲಡಾಖ್ ಟ್ರಿಪ್ನ ಪಾಸ್ ಮಾಡಿಬಿಟ್ಟು ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋ ಕಾರಣ ಏನಂದರೆ, ಇವತ್ತು ಮೋಸ್ಟ್ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈ ದಿನಕ್ಕೋಸ್ಕರ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಏನು ವಿಷಯ ಅಂದರೆ, ನನ್ನ ಗಾಡಿಗೆ ನಾನು ಫುಲ್ ಸಿಸ್ಟಮ್ ಮಾಡಿಸೋಣ ಅಂತ ತುಂಬ ದಿನ ಅನಿಸಿತ್ತು ನನಗೆ ಮಾಡಿಸ್ಬೇಕು ಅಂತ. ಬಟ್ ಯಾಕೋ ಆ ಕಡೆ ಈ ಕಡೆ ಮಾಡಿಸ್ಲಾ ಬೇಡವಾ ಅಂದ್ಕೊಂಡು ಕನ್ಫ್ಯೂಷನಲ್ಲಿದ್ದೆ. ಬಟ್ ಹೆಂಗೊಂದು ಕೊನೆಗೆ ಒಂದು ಸ್ಟ್ರಾಂಗ್ ಮನ್ಸು ಮಾಡಿ ಮಾಡಿಸೇ ಬಿಡೋಣ ಆಗಿದ್ದಾಗಲಿ ಅಂದ್ಕೊಂಡು ಇವತ್ತು ಡಿಸೈಡ್ ಮಾಡಿದ್ದೀನಿ. ಸೊ ಇವಾಗ ನಾನು ನಮ್ಮ ಮನೆಯಲ್ಲಿದ್ದೀನಿ. ನಮ್ಮ ಮನೆ ಹತ್ರ ಇರೋ ಒಂದು 3 ಕಿಲೋಮೀಟರ್ಸ್ ಸಮಥಿಂಗ್ 3.5 ಕಿಲೋಮೀಟರ್ಸ್ ಅನಿಸುತ್ತೆ. ಅಲ್ಲೇ ಮೋಟೋ ಕಿಂಗ್ ಸ್ಟೋರ್ ಇದೆ, ಮೋಟೋ ಕಿಂಗ್ ಬ್ಯಾಂಗ್ಳೂರು, ವಿಚ್ ಈಸ್ ಇನ್ ಬನಶಂಕರಿ 6 ಸ್ಟೇಜ್. ಸೊ ನಮ್ಮ ಮನೆಗೆ ಬೇಸಿಕ್ಲಿ ಹತ್ರನೇ, ಅದು 10 ಮಿನಿಟ್ಸ್ ಜರ್ನಿ ಅಷ್ಟೇ, 5 to 10 ಮಿನಿಟ್ಸ್ ಅಷ್ಟೇ. ಸೊ ಇವಾಗ ಅಕ್ಷಯ್ ಮನೆ ಅಲ್ಲಿದೆ, ಬೇಸ್ಮೆಂಟ್ ಅಲ್ಲಿದೆ ಒಂದು. ಸೊ ಅವನು ಬರ್ತಾ ಇದ್ದಾನೆ ನಮ್ಮ ಜೊತೆಗೆ, ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಶಾಪ್ಗೆ ಹೋಗಿ ಏನೇನು ಮಾಡಿಸ್ತೀನಿ, ಏನೇನು ನಡೆಯುತ್ತೆ ಅಲ್ಲೆಲ್ಲ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಸೌಂಡ್ ತೋರಿಸ್ತೀನಿ ನೋಡಿ ನಮ್ಮ ಗಾಡಿದು. ಸೊ ಬೇಸಿಕ್ಲಿ ಇವಾಗ ತುಂಬ ಸ್ವೀಟ್ ಸೌಂಡ್ ಇದೆ, ಇರಿಟೇಟಿಂಗ್ ಸೌಂಡ್ ಇಲ್ಲ, ಲೌಡು ಇದೆ. ಹೆಂಗಂದರೆ ಲೋವರ್ RPMsಲ್ಲಿ ಫುಲ್ ಸೈಲೆಂಟ್ ಇರುತ್ತೆ. 3000 RPM ಕ್ರಾಸ್ ಮಾಡಿದ್ರೆ ಇದು ನಿಜವಾದ ಸೌಂಡ್ ಗೊತ್ತಾಗುತ್ತೆ. ಸೊ ಬೇಸಿಕ್ಲಿ ಸ್ವೀಟ್ ಸ್ಪಾಟಲ್ಲಿ ಇದೆ ಸೌಂಡು. ಗೊತ್ತಿಲ್ಲ ಫುಲ್ ಸಿಸ್ಟಮ್ ಮಾಡಿಸಿದ್ಮೇಲೆ ಹೆಂಗಾಗುತ್ತೆ ಅಂದ್ಬಿಟ್ಟು. ಡೆಫಿನೆಟ್ಲಿ ಹಾರ್ಶ್ ಆಗೇ ಆಗುತ್ತೆ. ಬಟ್ ನನಗೇನಪ್ಪ ಅಂದರೆ ನನಗೆ ಪರ್ಫಾರ್ಮೆನ್ಸ್ ಅಪ್ಗ್ರೇಡು ಬೇಕು, ಸೌಂಡ್ ಅಪ್ಗ್ರೇಡು ಬೇಕು. ಯಾಕಂದರೆ ನಾನು ಕೇಳಿದಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಎಸ್, ಲೆಟ್ಸ್ ಸಿ ಹೆಂಗಾಗುತ್ತೆ ನಮ್ಮ ಗಾಡಿ. ನಮ್ಮ ಅಕ್ಷಯ್ ಕಾಯ್ತಾ ಇದ್ದೀನಿ ನಾನು, ಅವ್ನು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾನೆ, ಹಿಂಗಿನ್ನು ಬರ್ತಾನೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಹಿಂಗಿದೆ ನೋಡಿ ಬೇಸಿಕ್ಲಿ ನನ್ನ ಗಾಡಿ ಲುಕ್ಕು. ಸೊ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿದೆ ಅಲ್ವ ಗೊತ್ತಿಲ್ಲ, ಬಟ್ ಹೆಡರ್ಸ್ ಏನು ಕಾಣ್ತಾ ಇದೆಯಲ್ಲ, ಈ ಜಂಕ್ಷನ್ನು ಈ ಸ್ವಲ್ಪ ಏರಿಯಾಸಲ್ಲಿ ಸ್ವಲ್ಪ ಪೇಂಟ್ ಫೇಡ್ ಆಗಿಬಿಟ್ಟು ಸ್ವಲ್ಪ ವೈಟಿಶ್ ಕಾಣ್ತಾ ಇದೆ. ಸೊ ನೋಡಿ, ಇದು ಫೇಡ್ ಆಗಿದೆ. ಬಟ್ ನಾನು ಎರಡೂ ಅಷ್ಟೇ ಹೀಟ್ ಆಗ್ತಾ ಅದು ಯೂಶಲಿ ಪೇಂಟ್ ಫೇಡ್ ಆಗಿಬಿಡುತ್ತೆ. ನನಗೆ ಒಂದು 15,000 ಕಿಲೋಮೀಟರ್ಸ್ ಆಗಿದ ತಕ್ಷಣವೇ ಇದೆಲ್ಲ ಪೇಂಟ್ ಹೋಗೋಕ್ಕೆ ಶುರು ಆಗೋಯಿತು. ಸೊ ನಾನು ಅವಾಗಿಂದನೂ ಅಷ್ಟೇ ಇದಕ್ಕೆ ಮ್ಯಾಟ್ ಸ್ಪ್ರೇ ಒಂದು ಬರುತ್ತೆ, ಶೈನಿಂಗ್ ಪಾಲಿಶ್ ಬರುತ್ತೆ, ಶೀಬಾ ಅಂತ, ಅದೊಂದು ನಾರ್ಮಲ್ 200 ರೂಪೀಸ್ ಅಷ್ಟೇ. ಸೊ ನೀವು ಅದನ್ನ ಹಾಕ್ಬಿಟ್ಟು ಅಪ್ಲೈ ಮಾಡಿದ್ರೆ ಒಂದು ವಾರ ಆದರೂ ಆ ಪೇಂಟ್ ಕೂತ್ಕೊಳ್ಳುತ್ತೆ. ಸೊ ಯೂಶಲಿ ಹೊಸ ಗಾಡಿ ಥರ ಕಾಣಿಸುತ್ತೆ ನಿಮಗೆ. ಸೊ ನಾನು ಅದನ್ನ ವಾರಕ್ಕೆ ಒಂದ್ಸಲ ಹಂಗೆ ಅಪ್ಲೈ ಮಾಡ್ತಾಯಿದ್ದೆ. ಸೊ ಹೊಸ ಗಾಡಿ ಥರನೇ ಕಾಣುತ್ತೆ. ಅದು ಟೋಟಲಿ ನಿಮಗೆ ಬಿಟ್ಟಿದ್ದು, ನಿಮಗೆ ಈ ಥರ ಇರುತ್ತೆ, ನೀವು ಮೇಂಟೈನ್ ಮಾಡೋಕ್ಕೆ ಟೈಮ್ ಇಲ್ಲಾಂದರೆ ಹಂಗೆ ಬಿಡ್ಬೋದು. ಬಟ್ ನನಗೇನಪ್ಪ ಅಂದರೆ ನನಗೆ ಹೊಸ ಗಾಡಿ ಥರ ಕಾಣಿಸ್ಬೇಕು, ಅದಕ್ಕೋಸ್ಕರ ನಾನು ಅದನ್ನ ಮೇಂಟೈನ್ ಮಾಡ್ತೀನಿ. ಸೊ ಗಾಡಿ ಲುಕ್ ಹಿಂಗಿದೆ, ನೋಡೋಣ ರೆಡ್ ಸ್ಟೋರ್ ರೈಡರ್ಸ್ ಬಂದಮೇಲೆ ಹೆಂಗೆ ಕಾಣುತ್ತೆ. ಸೊ ಆಮೇಲೆ ಇಲ್ಲಿ ನೋಡಿ, ಇಲ್ಲಿ KYT ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದೀನಿ. ಸೊ ಅಫಿಷಿಯಲಿ ನಾನು ಇವಾಗ KYT ಮೆಂಬರ್ ಆಗಿಬಿಟ್ಟಿದ್ದೀನಿ. ನಾನು ಏನಪ್ಪ ಅಂದರೆ ಇನ್ನೂ ನಾನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಒಂದ್ಸಲ ಯೂಸ್ ಮಾಡಿಲ್ಲ, ನಾನು ಹೊರಗಡೆ ತಂದಿಲ್ಲ ರೋಡ್ಗೆ. ಸೊ ಮ್ಯಾಟ್ರ್ ಏನಪ್ಪ ಅಂದರೆ ನಾನು ಹೆಲ್ಮೆಟ್ಗೆ ನಾನು PPF ಮಾಡಿಸಿ ವೈಸರ್ ಚೇಂಜ್ ಮಾಡಿಸಿ ಹುಷಾರಾಗಿ ಇಟ್ಟಿದ್ದೀನಿ ಮನೇಲಿ. ಗೊತ್ತಿಲ್ಲ ನಾನು ಯಾವಾಗ ತೆಗಿತೀನೋ, ಮತ್ತು ನಾನು ಯಾವತ್ತು ಫುಲ್ ಖುಷಿ ಆಗ್ತೀನೋ ನಾನು ಅವತ್ತೇ ತೆಗಿತೀನಿ. ಸೊ ಆ ಖುಷಿಯಾಗಿರೋ ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ವೇಟ್ ಮಾಡ್ತಾಯಿರಿ. ಆ ಹೆಲ್ಮೆಟ್ ಬಗ್ಗೆ ನಿಮಗೆ ಹೋಗ್ತಾ ಮಾತಾಡ್ತೀನಿ ನಾನು. ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದರಿಂದ ಜಸ್ಟ್ ಒಂದು 300 ಮೀಟರ್ಸ್ ಮುಂದೆ ಬಂದಿದ್ದೀವಿ. ಸೊ ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಒಂದು ಸರ್ಕಲ್ ಬರುತ್ತೆ, ರಜತಗಿರಿ ಪ್ಯಾಲೇಸ್ ಅಂತ ಒಂದಿರುತ್ತೆ. ಇದೇ ರೋಡಲ್ಲಿ ಇರೋದು ಮೋಟೋ ಕಿಂಗ್ ಸ್ಟೋರು. ಈ ರೋಡಲ್ಲಿ ಬರುತ್ತೆ ಆ್ಯಕ್ಚುಲಿ. ಇವನು ಲಡಾಖಲ್ಲಿ ಹಾಕ್ಸಿರೋದು, ಇದು ಟಾಪ್ ರ್ಯಾಕ್ ಇನ್ನೂ ತೆಗ್ದಿಲ್ಲ ಇನ್ನು. ಇನ್ನು 700 ಮೀಟರ್ಸ್ ಅಷ್ಟೇ. ಸೊ ನಾನು ಹೆಲ್ಮೆಟ್ ಕತೆ ಹೇಳ್ತೀನಿ ಕೇಳಿ. ಸೊ ನಾನು ಬೇಸಿಕ್ಲಿ ಹೆಲ್ಮೆಟ್ನ PPF ಮಾಡಿಸಿದೆ, 2000 ಆಯಿತು. ಅದರಲ್ಲಿ ಟೈಪ್ಸ್ ಆಫ್ PPF ಬರುತ್ತೆ ವೆರೈಟಿ ನಿಮಗೆ, 5 years ವಾರಂಟಿ, 8 years ವಾರಂಟಿ ಅಂತ. ಯೂಶಲಿ ಹೆಲ್ಮೆಟ್ನ ಯಾರು 3 years 4 years ಮೇಲೆ ಯೂಸ್ ಮಾಡಲ್ಲ. ಬಟ್ ನಾನು ಆದರೂ ಇರಲಿ ಅಂದ್ಬಿಟ್ಟು ನಾನು 8 years PPFನ ಮಾಡಿಸಿದ್ದೀನಿ. 8 years ವಾರಂಟಿ ಇರೋದು, ಚೆನ್ನಾಗಿರೋ ಕ್ವಾಲಿಟಿ ಇರಲಿ ಅಂದ್ಬಿಟ್ಟು. ಸೊ ಏನಪ್ಪ ಅಂದರೆ ಸ್ವಲ್ಪ ಥಿಕ್ಕಾಗಿದೆ ಕಾಣಿಸುತ್ತೆ PPF ಮಾಡಿಸಿದ್ದೀನಿ ಅಂದ್ಬಿಟ್ಟು. ಬಟ್ ಇರಲಿ, ನನಗೆ ಮೇನ್ ಬೇಕಾಗಿರೋದು ಪ್ರೊಟೆಕ್ಷನ್ ಅಲ್ವಾ, ಅದೊಂದು. ಸೊ ಆಮೇಲೆ ಅದಕ್ಕೆ ನಾನು ವೈಸರ್ ಹಾಕ್ಸಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದು ಹೇಳಬೇಕು ಅಂದರೆ ಈ ಗಾಡಿಗಿಂತನೂ ಗ್ರೀನ್ ಗಾಡಿಗೆ ಚೆನ್ನಾಗಿ ಕಾಣಿಸುತ್ತೆ, ಆ ಥರ ಇದೆ ಅದು ಆ್ಯಕ್ಚುಲಿ. ನಿಮಗೆ ನಾನು ತೋರಿಸ್ತೀನಿ, ಆದರೆ ಈ ವಿಡಿಯೋದಲ್ಲಿ ನಾನು ಹೆಲ್ಮೆಟ್ ಹೆಂಗೆ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ. ಮನೇಲಿ ಇಟ್ಟಿದ್ದೀನಿ ಅದನ್ನ ಇವಾಗ. ಸೊ
ಸೊ ಎಸ್, ಇಲ್ಲೇ ಬಂತು ನೋಡಿ, ಇಲ್ಲಿ ಡೀಟೇಲಿಂಗ್ ಕಾರ್ದೊಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ, ಅದ್ರ ಪಕ್ಕದಲ್ಲೇ ಇದು. ಓ ದುಕಾಟಿ ಇದೆ ಗುರು. ಕ್ರೇಜಿ, ಇವತ್ತು ಬೈಕ್ಸ್ ಮಾತ್ರ ಕ್ರೇಜಿ ಇದೆ ಅಂದ್ಕೊಳ್ಳಿ. ನೋಡ ದುಕಾಟಿ ಅಂತೂ ಇದೆ. ಲೆಟ್ಸ್ ಸಿ ಬಾಯ್ಸ್. ಹಾಂ ಹಾಂ ಬಾಯ್ಸ್, ಅಲ್ಲಿ ಡಿ ವಿ ಅವ್ರ ಗಾಡಿ ಇದೆ. ಹಾಂ ಹಾಂ ಬಾಯ್ಸ್, ಇವರು ಡಿ ವಿ ಅವ್ರದ್ದು ZX 10RR ಬಂದಿದೆ. ಕ್ರೇಜಿ ಅಂದ್ಕೊಳ್ಳಿ. ಇವತ್ತು ತೋರಿಸ್ತೀನಿ, ಅದನ್ನು ತೋರಿಸ್ಬಿಡ್ತೀನಿ, ನೋಡ್ದಂಗೆ ಆಗ್ಬಿಡುತ್ತೆ ನಿಮಗೆ. ಬಾ, ಮೊಬೈಲ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಸೊ ಬಾಯ್ಸ್, ಶಾಪಿಗೆ ಬಂದಿದೆ. ಇವನು ಕ್ಯಾಮ್ರಾ ನೋಡಿದ ತಕ್ಷಣ ನಗಕ್ಕೆ ಶುರು ಮಾಡ್ಬಿಡ್ತಾನೆ. ಇಲ್ಲಿ ನೋಡಿ, ಡಿ ವಿ ಅವ್ರ ಗಾಡಿ ನೋಡಿ, ZX 10RR. ನಾನು ಅಲ್ಲಿ ಹೊರಗಡೆ ಇದ್ದಾಗ ಈ ಹುಲಿ ಫೋಟೋ ನೋಡೇ ನಾನು ಅನ್ಕೊಂಬಿಟ್ಟಿದ್ದೆ. ಈ ಹುಲಿ ಸ್ಟಿಕ್ಕರ್ ಇದೆಯಲ್ಲ, ಕ್ರೇಜಿ ನೋಡಿ. ಎಷ್ಟೊಂದು ಲೌಡ್ ಇದೆ ಗೊತ್ತಾ, ಇದು ಫುಲ್ ಸಿಸ್ಟಮ್ ಬೇರೆ, ಸಖತ್ತಾಗಿದೆ. ಎದುರುಗಡೆ ನೋಡಿದ್ರೆ ಗೊತ್ತಾಗಲ್ಲ, ಸಾರಿ ಮೊಬೈಲಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ನೀವು ಎದುರುಗಡೆನೇ ನೋಡಬೇಕು. ನೋಡಿ ನಮ್ಮ ಗಾಡಿ ಬಂತು ನೋಡಿ. ಸೊ ನೋಡಿ ಬಾಯ್ಸ್, ಇದು ಯಾವಾಗ ತೊಗೊತೀನೋ ಗೊತ್ತಿಲ್ಲ, ಬಟ್ ಒಂದಿನ ಬಂದೇ ಬರುತ್ತೆ, ವೇಟ್ ಮಾಡೋಣ. ಬಟ್ ನೋಡಿ ನಮ್ಮ ಗಾಡಿನೂ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿದೆ. ನಾನು ಫುಲ್ ಯಾವಾಗಲೂ ನೀಟಾಗಿ ಇಟ್ಟಿರ್ತೀನಿ ಗಾಡಿನ. ಸೊ ನಾನು BMC ಏರ್ ಫಿಲ್ಟ್ರಿಂದ ನಾನು K&Nಗೆ ಶಿಫ್ಟ್ ಆಗ್ತಾ ಇದ್ದೀನಿ, ಯಾಕಂದರೆ K&N ಇನ್ನೂ ಬೆಟರ್ ಏರ್ ಫ್ಲೋ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಸೊ ಬೇಸಿಕ್ಲಿ BMCಗಿನ ಕಾಸ್ಟ್ಲಿ ಇದೆ ಸ್ವಲ್ಪ. ನೋಡಿ ಇವ್ರ ಹತ್ರ ಸುಮಾರು ಐಟಮ್ಸ್ಗಳಿದೆ. ರೆಡ್ ರೂಸ್ಟರ್ದು ಅಲ್ಲಿ ಹೆಡರ್ಸ್ ಆಗಿರ್ಬೋದು, ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗಿರ್ಬೋದು, ಎಂಡ್ ಕ್ಯಾನ್ಸ್ ಆಗಿರ್ಬೋದು, ಎಲ್ಲ ಇದ್ದಾವೆ. ನೋಡಿ ದುಕಾಟಿ ಗಾಡಿ ಇದೆ ನೋಡಿ, ಸೂಪರ್ ಲೆಜರ V4 ಒರಿಜಿನಲ್ ಅಲ್ಲ, ಬಟ್ ಇದು ಬಾಡಿ ಕಿಟ್ ಹಾಕ್ಸಿದ್ದಾರೆ. ಆ್ಯಂಡ್ ಇದು GS XR 600 ಅಂತ ಇದೆ, ಯುನೀಕ್ ಬೈಕ್, ವೆರಿ ರೇರ್. ಇನ್ಲೈನ್ 4, ಇದು V4. ಇಲ್ಲಿ ನೋಡಿ, ಇದು ನಿಂಜಾ 300 ನಮ್ಮ ರಾಯಚೂರು ಗಾಡಿ, KA36 ನಮ್ಮ ರಾಯಚೂರ್ದು ಆ್ಯಕ್ಚುಲಿ. ಇವ್ರು ನೋಡಿ, ಅವ್ರು ಇದಾರಲ್ಲ, ಅವ್ರು ರೀಲ್ಸ್ ಮಾಡಾಕ್ತಿರ್ತಾರೆ, ಅವ್ರು ಮೋಟೋ ಕಿಂಗ್ ಅವರು, ಅವ್ರದ್ದೇ ಇದು ಗಾಡಿ. ಸೊ ಅವರು ಟೈಟಾನಿಯಮ್ ಹೆಡರ್ಸ್ ಹಾಕ್ಸಿದ್ದಾರೆ ಈ ಥರ. ನನ್ನ ಗಾಡಿಗೆ ನಾನು ಟೈಟಾನಿಯಮ್ ಹೆಡರ್ಸ್ ಹಾಕ್ಸೋಕ್ಕಾಗಲ್ಲ, ಯಾಕಂದರೆ ಬ್ಲ್ಯಾಕ್ ಆ್ಯಂಡ್ ಸ್ಟೀಲ್ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಇದು ಎಷ್ಟು ಬಲ್ಕ್ ಆಗಿದೆ ಗೊತ್ತಾ, ಆ್ಯಕ್ಚುಲಿ ZX 10RRಗಿಂತನೂ ಬಲ್ಕ್ ಆಗಿದೆ ಇದು. ಮುಂದ್ಗಡೆ ನೋಡೋಕ್ಕೆ ಈ ವಿಂಗ್ಲೆಟ್ಸ್ ಆಗಿರ್ಬೋದು, ಈ ಬಾಡಿ ಕಿಟ್ ಆಗಿರ್ಬೋದು, ಸಿಕ್ಕಾಬಟ್ಟೆ ಒಂಥರ ಅಟ್ರಾಕ್ಟಿವ್ ಆಗಿದೆ ನೋಡೋಕ್ಕೆ. ಸೊ ವೈಸ್ ಕೆಲಸ ಶುರುವಾಗಿದೆ. ಸೊ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಈ ಮ್ಯಾಟ್ರ್ ಏನಪ್ಪ ಅಂದರೆ, ಪ್ಲ್ಯಾನ್ ಇದ್ದಿದ್ದು ರೆಡ್ ರೂಸ್ಟರ್ ಹೆಡರ್ಸ್ ಹಾಕ್ಸ್ಬೇಕು ಅಂತಿತ್ತು, ಬಟ್ ಅವರು ರೆಕಮೆಂಡ್ ಮಾಡಿರೋ ಪ್ರಕಾರ ರೆಡ್ ರೂಸ್ಟರ್ ಹೆಡರ್ಸು ಥಿನ್ ಆಗಿದೆ ಕಂಪ್ಯಾರಿಟಿವ್ಲಿ ಕ್ವಾಲಿಟೀಲಿ. ಸೊ ಅದಕ್ಕೂ ನಡೆಯೋಲ್ಲ, ಬೇರೆ ಯಾರ್ದು ತೋರಿಸಲ್ಲ ನಾವು, ಬೇರೆಯವರಿಂದ ನಮಗೆ ಫೇಮಸ್ ಆಗೋ ಅವಶ್ಯಕತೆ ಇಲ್ಲ. ಸೊ ಅದು ಬಿಡಿ, ಅದಿರಲಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೋಟೋ ಕಿಂಗ್ ರೇಸಿಂಗ್ ಅಂತಿದೆಯಲ್ಲ, ಈ ಹೆಡರ್ಸ್ ಹಾಕ್ತಾ ಇದೀವಿ. ಸೊ ಬೇಸಿಕ್ಲಿ ಇದೇನಿದೆಯಲ್ಲ, ಇದು ಡೈನೋ ಟ್ಯೂನ್ ಇದೆ ಅಂತೆ. ಸೊ ಥಿಕ್ಕಾಗೂ ಬರುತ್ತೆ, ಮೆಟೀರಿಯಲ್ಲು ಚೆನ್ನಾಗಿದೆ, ಪೌಡ್ರ್ ಫಿನಿಶಿಂಗ್, ಪೌಡ್ರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, OEMಗಿಂತನೂ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ. ಆ್ಯಂಡ್ ಅಗೇನ್ 3 to 4 hours ಪರ್ ಡೆಫಿನೆಟ್ಲಿ ಗೇನ್ ಆಗುತ್ತೆ. ನಿಮ್ಮ ಥ್ರಾಟಲ್ ರೆಸ್ಪಾನ್ಸು ಇನಿಷಿಯಲಿ ತುಂಬ ಗೊತ್ತಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಹಾಕ್ಸಿದ್ಮೇಲೆ ಫೀಲ್ ಮಾಡೋಣ, ಗೊತ್ತಾಗುತ್ತೆ. ಸೊ ಹಿಂಗಿದೆ ನೋಡಿ ಹೆಡರ್ಸು, ಈ ಥರ ಬ್ಲ್ಯಾಕು. ಆ್ಯಕ್ಚುಲಿ ಇದರಲ್ಲಿ ಆಪ್ಷನ್ಸು ಬರುತ್ತೆ, ಟೈಟಾನಿಯಮ್ಮು, ಆಮೇಲೆ ನಾರ್ಮಲ್ ಸ್ಟೀಲ್ ಗ್ರೇಡೆಡ್ ಎಲ್ಲ ಬರುತ್ತೆ. ಸೊ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಯಾಕಂದರೆ ನನ್ನ ಗಾಡಿನೂ ಬ್ಲ್ಯಾಕ್ ಇರೋದ್ರಿಂದ. ಸೊ ವೈಸ್ ಕೆಲಸ ನಡೀತಾ ಇದೆ, ನಾವಿಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಲಿಟ್ರಲಿ ನನ್ನ ಗಾಡಿ ಸೌಂಡ್ ಅಪ್ಗ್ರೇಡ್ ಆಗ್ತಾಯಿದೆ ಅಂದ್ಬಿಟ್ಟು. ನಾನು ತುಂಬ ದಿನ ಏನು ಮಾಡಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಕೊನೆಗೂ ಮಾಡಿಸ್ತಾ ಇದ್ದೀನಿ. ಸೊ ವೆರಿ ಮಚ್ ಹ್ಯಾಪಿ ಅಬೌಟ್ ದ್ಯಾಟ್. ಇದು ಮಾಡಿಸೋದ್ರಿಂದ ಪ್ರಾಬ್ಲಮ್ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ ಕೇಸ್ ಪ್ರಾಬ್ಲಮ್ ಬಂದರೂ ನೋಡ್ಕೊಳ್ಳೋಣ ಮುಂದೆ. ಬಟ್ ನಾನು ಇದು ಹಾಕ್ಸಿದ್ರೆ ಫ್ಲೇಮ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಫ್ಲೇಮ್ಸ್ ಬರೋಲ್ಲ ಅಂತ ಹೇಳಿದ್ದಾರೆ. ಅಲ್ಲೇ ಸ್ಟಾಪ್ ಆಗುತ್ತೆ, ಎಕ್ಸಾಸ್ಟ್ ಟಿಪ್ಪಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ನಿಮಗೆ ಫ್ಲೇಮ್ಸ್ ಬೇಕಿದ್ರೆ ಏನಾದರೂ ನೀವು ECU ಟ್ಯೂನ್ ಮಾಡಿಸ್ಲೇಬೇಕು. ಅದು ನನಗೆ ಅಷ್ಟೊಂದೇ ನೆಸಸರಿ ಇಲ್ಲ, ಯಾಕಂದರೆ ಆಲ್ರೆಡಿ ಇದರಲ್ಲಿ ಪಾಪ್ಸ್ ತುಂಬ ಚೆನ್ನಾಗೇ ಬರುತ್ತೆ. BMC ಏರ್ ಫಿಲ್ಟರ್ ಹಾಕ್ಸಿದ್ರು ಅಷ್ಟೇ, ಸ್ಟಾಕ್ ಏರ್ ಫಿಲ್ಟ್ರು ಅಷ್ಟೇ, ಚೆನ್ನಾಗಿ ಸ್ಲಿಪೋನಲ್ಲೇ ಚೆನ್ನಾಗಿ ಪಾಪ್ಸ್ ಬರುತ್ತೆ. ಇದೇನು ಗುರು ಎಳಿತಾವನಲ್ಲ ಅವನು ಆ ಥರ ಅಲ್ಲ, ಹಂಗೆ ಎಳಿತಾವನ ಆ ರೇಂಜಿಗೆ.
ಟೋಟಲ್ ಆಗಿ ರಿಮೂವ್ ಆಗಿದೆ ಕಂಪ್ಲೀಟ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹೆಡರ್ಸ್ ಏನಿದೆಯಲ್ಲ MK ರೇಸಿಂಗು, ಇದು ಆಲ್ಮೋಸ್ಟ್ ನಿಮಗೆ ಒಂದು 2 kg ಬರುತ್ತೆ. ಸೊ ಸ್ಟಾಕ್ ಹೆಡರ್ಸ್ ಆ್ಯಕ್ಚುಲಿ ಅದೊಂದು 4ರಿಂದ 5 kg ಬರುತ್ತೆ ಸ್ಟಾಕ್ ಹೆಡರ್ಸು, ಬಟ್ ಇದು ಈಸಿಲಿ 2 kgs ಇದೆ. ಸೊ ಆಲ್ಮೋಸ್ಟ್ ಒಂದು 4 to 5 kgs ರಿಡಕ್ಷನ್ ಇದೆ ಈಸಿಲಿ. ಸೊ ಆಬ್ವಿಯಸ್ಲಿ ಫ್ರೀ ಫ್ಲೋನೂ ಆಗುತ್ತೆ, ಏರ್ ಫ್ಲೋನು ರಿಸ್ಟ್ರಿಕ್ಷನ್ ಹೋಗುತ್ತೆ, ಆಮೇಲೆ ವೇಟು ರಿಡಕ್ಷನ್ ಆಗುತ್ತೆ. ಸೊ ಪವರು ಜಾಸ್ತಿ ಬರುತ್ತೆ. ನೋಡೋಣ, ಆ ಟಾಪ್ ಸ್ಪೀಡ್ ನಾನು 180 ಹೊಡೆದಿದ್ದೆ, ಅದು ಫುಲ್ಲು ಕಷ್ಟಪಟ್ಟು 180 ಹೋಗಿತ್ತು. ನೋಡೋಣ ಮುಂದೆ ರೈಡ್ಸ್ ಮಾಡೋಣ, ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ಬನ್ನಿ, ಪ್ರಾಸೆಸ್ ಹೆಂಗೆ ಕಂಟಿನ್ಯೂ ಆಗುತ್ತೆ ತೋರಿಸ್ತೀನಿ ನಿಮಗೆ. ಸೊ ವಾಯ್ಸ್ ನೋಡಿ, ಇಲ್ಲಿ ಇದು ನನ್ನ ಸ್ಟಾಕ್ ಹೆಡರ್ಸ್ ಹೆಂಗಾಗಿದೆ. ಈ ಕಡೆ ಪಾರ್ಟು ನಾನು ಪಾಲಿಶ್ ಮಾಡ್ಬಿಟ್ಟು ಮೇಂಟೈನ್ ಮಾಡಿದ್ದೀನಿ, ಬಟ್ ಈ ಕಡೆ ನೋಡಿ, ಇದು ಹಿಂದ್ಗಡೆ ಸೈಡ್ ಬರುತ್ತೆ, ಈ ಥರ ಆಗಿದೆ. ಗೊತ್ತಿಲ್ಲ, ನಾನು ಪಾಲಿಶ್ ಮಾಡ್ತಾಯಿದ್ದೆ, ಬಟ್ ಆದರೂ ಈ ಥರ ಹಿಂಗೆ ಆಗಿಬಿಟ್ಟಿದೆ. ಸೊ ಅದೇ, ನೀವು ನಾರ್ಮಲ್ 1.5 year ಆಗಿದ ತಕ್ಷಣ ಇದು ಪ್ರಾಬ್ಲಮ್ಮು. ನೀವು ಅಕಸ್ಮಾತ್ ಮ್ಯಾಟ್ ಬ್ಲ್ಯಾಕ್ GT ತೊಗೊಂಡ್ರೆ ಇದು ಕಾಮನ್ ಪ್ರಾಬ್ಲಮ್, ಇದು ಬಂದೇ ಬರುತ್ತೆ. ಸೊ ಇದನ್ನ ನೀವು ಮತ್ತೆ ಪೇಂಟ್ ಮಾಡ್ತಾ ಪಾಲಿಶ್ ಆಗ್ತಾ ಮೇಂಟೈನ್ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ನೋಡಿ, ಇವಾಗ ಲುಕ್ಕಿಂಗ್ ಕಾಣ್ತಾ ಇದೆ MK ರೇಸಿಂಗು. ಸ್ವಲ್ಪ ಆಯಿಲ್ ಇದೆ, ಬಟ್ ನಡೆಯುತ್ತೆ, ಒರೆಸ್ಕೊಂಡ್ರೆ ಆಯ್ತು. ಆಮೇಲೆ ಹಿಂಗೆ ಆನ್ ಮಾಡೋಣ ಅಂತ ತುಂಬ ಆಸೆ ಇದೆ, ಬಟ್ ಅವರು ಬೇಡ, ರೆಕಮೆಂಡ್ ಮಾಡಲ್ಲ ಅವರು ಆನ್ ಮಾಡಬೇಡ ಅಂತ. ಸೊ ಸ್ವಲ್ಪ ಟ್ಯೂನಿಂಗಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಾದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ನೋಡಿ, ಸ್ಲಿಪೋನು ಅಷ್ಟೇ ಸ್ವಲ್ಪ ಸ್ಕ್ರಾಚಸ್ ಆಗಿದೆ, ಯಾಕಂದರೆ ತುಂಬ ಟೈಮ್ ಆಗಿದೆ ಅಲ್ವಾ ತೊಗೊಂಡು, ಅದಕ್ಕೋಸ್ಕರ. ಇನ್ನೇನು ಜಾಸ್ತಿ ಟೈಮ್ ಏನಿಲ್ಲ, ಆಲ್ಮೋಸ್ಟ್ ಮುಗಿದು ಫಿಟ್ಟಿಂಗ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಲಾಸ್ಟ್ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಇದನ್ನು ಸ್ವಲ್ಪ ಪಾಲಿಶಿಂಗ್ ಡಲ್ಲಾಗಿದೆ, ನಾನು ಮನೆಗೆ ಹೋಗಿ ಮಾಡ್ಕೊತೀನಿ. ಇಲ್ಲಿ ನೋಡಿ, ಇದು ಫುಲ್ ಶೈನ್ ನೋಡಿದೆ ಇದೆ MK ರೇಸಿಂಗ್ ಅನ್ನೋ ಬ್ಯಾಡ್ಜು. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೌಂಡ್ ಮಾತ್ರ ಕ್ರೇಜಿಯಾಗಿರುತ್ತೆ ಅಂದ್ಕೊಳ್ಳಿ. ಐ ಆಮ್ ಲಿಟ್ರಲಿ ವೆರಿ ಮಚ್ ಎಕ್ಸೈಟೆಡ್ ಅಬೌಟ್ ದಟ್. ನೋಡೋಣ. ನೋಡಿ, ಆಕ್ಸಿಜನ್ ಸೆನ್ಸರ್ ಇಲ್ಲಿ ಇತ್ತಲ್ವಾ, ಇವಾಗ ಇಲ್ಲಿ ರಿಪ್ಲೇಸ್ ಆಗಿದೆ. ಮೋಸ್ಟ್ಲಿ ಇದು ಹಳೆ GT ಹಿಂಗೆ ಬರ್ತಿತ್ತು, ಈ ಕಡೆನೇ ಬರ್ತಿತ್ತು. ಹೊಸ GTಗೆಲ್ಲ ಇಲ್ಲಿ ಬರುತ್ತೆ. ಬಟ್ ಇರಲಿ, ಪ್ಲೇಸ್ಮೆಂಟ್ ಎಲ್ಲಾದರೂ ಇರಲಿ. ಎಕ್ಸಾಸ್ಟ್ ಸೌಂಡ್ ಕೇಳಿಸೋಣ, ನೋಡೋಣ. ನೋಡಿ, ವಿಡಿಯೋದಲ್ಲಿ ಜಸ್ಟಿಫೈ ಆಗಲ್ಲ 100% ಗೊತ್ತು, ಬಟ್ ಆದರೂ ತೋರಿಸ್ತೀನಿ ನೋಡಿ. ಸೊ ವಾಯ್ಸ್ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಸೌಂಡ್ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಇವಾಗ, ನಾರ್ಮಲ್ ಆಗಿದೆ. ಬ್ರೋ ಒಂದು ಸ್ವಲ್ಪ ಐಡ್ಲಿಂಗ್ ಇರಲಿ ಅಲ್ವಾ. ಸೊ ನಾರ್ಮಲ್ ಅಷ್ಟೊಂದು ಸೌಂಡ್ ಡಿಫ್ರೆನ್ಸ್ ಏನೋ ಗೊತ್ತಾಗ್ತಾ ಇಲ್ಲ. ಇವಾಗ ರೆವ್ ಮಾಡಿದಾಗ ಗೊತ್ತಾಗುತ್ತೆ. ನೋಡೋಣ ಸೌಂಡ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ವಾಯ್ಸ್ ಇದ್ರ ಹೀಟ್ಗೆ ಹೊಗೆ ಬರ್ತಾ ಇದೆ ನೋಡಿ. ಅಲ್ಲಿ ಹೇಳಿ ಬ್ರೋ. ಧೂಮಪಾನ ಸೇಹಕ್ಕೆ ಹಾನಿಕರ, ಗಾಡಿಗೂ ಒಂದು ಸ್ವಲ್ಪ ತಿಳಿಸ್ಕೊಳ್ರಿ. ಧೂಮ್ರಪಾನ ದೇಹಕ್ಕೆ ಹಾನಿಕಾರ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟು. ನೋಡಿ ಎಷ್ಟು ಹೊಗೆ ಬಿಡ್ತಾ ಇದೆ ಗಾಡಿ. ಬ್ರೋ ಇದು ಓಕೆ ಅಲ್ವಾ ಇದು ಬಂದರೆ? ಅಂದರೆ ಬೇಸಿಕ್ಲಿ WD-40 ಯೂಸ್ ಮಾಡಿ ಕ್ಲೀನ್ ಮಾಡಿರ್ತಾರೆ ಹೆಡರ್ ಪೈಪ್ನ, ಅದರದ್ದು ಬರ್ನ್ ಆಫ್ ಆಗ್ತಿದೆ. ಫಿಂಗರ್ ಪ್ರಿಂಟ್ ಉಳ್ಕೊಳ್ಳಲ್ಲ. ಕೋಟಿಂಗ್ ಆಗುತ್ತೆ. ಹಾಂ, ಅದೇ ಫಿಟ್ಮೆಂಟ್ ಆಗಿದೆ. ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಇದೆ ಸೌಂಡು, ಬಟ್ ಲೌಡ್ನೆಸ್ ಅಷ್ಟೇ ಇದೆ. ಪರ್ಫಾರ್ಮೆನ್ಸಲ್ಲಿ ಗೊತ್ತಾಗುತ್ತೆ ನಮಗೆ. ಅಣ್ಣ ಬನ್ನಿ. $0593 ಸೊ ವಾಯ್ಸ್ ನಾನು ಎಕ್ಸಾಸ್ಟ್ನ ಇದಕ್ಕೆ ಹಾಕ್ಸ್ಬಿಟ್ಟಿದ್ದೀನಿ ಆಟೋಗೆ. ವಾಯ್ಸ್ ಲೌಡ್ ಇದೆ. ಸಾರಿ ಮೈಕ್ ಡಿಸ್ಟರ್ಬ್ ಆಗ್ತಿದ್ರೆ ಸಾರಿ, ಬಟ್ ಬೇಸ್ ಜಾಸ್ತಿ ಆಗಿದೆ ಸ್ವಲ್ಪ. ಸೊ ನಾನು K&N ಫೇರ್ ಫಿಲ್ಟರ್ ಹಾಕ್ಸಿದ್ದೀನಿ. ಸೊ ಅದು BMCಗಿನ್ನ ಜಾಸ್ತಿ ಕಾಸ್ಟ್ ಬಿತ್ತು ನನಗೆ. ಅರೌಂಡ್ ಒಂದು 7600 ಏನೋ ಬಿತ್ತು ಅನ್ಸುತ್ತೆ ನನಗೆ ಅದು. ಆಮೇಲೆ ಇದು ಹೆಡರ್ಸು ನನಗೆ 19,000. ಒಟ್ಟು ಡಿಸ್ಕೌಂಟ್ ಎಲ್ಲ ಸೇರಿಸಿ ಲೇಬರ್ ಚಾರ್ಜ್ ಜೊತೆಗೆ ನನಗಾಗಿರೋದು 26 ಕೊಟ್ಟಿದ್ದಾನೆ ಡಿಸ್ಕೌಂಟ್ ಮಾಡಿ. ಇರಲಿ, ಇಷ್ಟು ಹಾಗೆ ಆಗುತ್ತೆ.
ಬಟ್ ರೆಡ್ ರೂಸ್ಟರ್ ಹೆಡರ್ಸ್ ಹಾಕೊಂಡಿದ್ರೆ ಇನ್ನೂ ಕಡಿಮೆ ಬೀಳ್ತಿದ್ದೇನೋ ನನಗೆ. ಬಟ್ ಓಕೆ, ಇಟ್ಸ್ ಫೈನ್. ಸೌಂಡ್ ಡಿಫ್ರೆನ್ಸ್ ಇದೆ, ಬೇಸ್ ಆಗಿಬಿಟ್ಟಿದೆ ಗಾಡಿ. ಮುಂಚೆ ಅಷ್ಟು ಸ್ಮೂತ್ ಇಲ್ಲ ಸೌಂಡು, ಅದಂತೂ ಗೊತ್ತು. ಪಾಪ್ಸು ಸಿಕ್ಕಾಪಟ್ಟೆ ಬರ್ತಾ ಇದೆ, ಎಕ್ಸ್ಟ್ರೀಮ್ ಪಾಪ್ಸು, ಲೌಡ್ ಪಾಪ್ಸು. ಓಯ್ 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 ಇರುಗುರು ಸ್ಕ್ವೀಸ್ ಮಾಡ್ಬಿಡ್ತಾನೆ ಸ್ಯಾಂಡ್ವಿಚ್ ಥರ ಅವನು. ಸೌಂಡ್ ಚೆನ್ನಾಗಿದೆ, ಬಟ್ ಪೊಲೀಸ್ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಇವಾಗ. ಯಾಕಂದರೆ ಗೊತ್ತಾಗುತ್ತೆ, ಲೋವರ್ RPM ಅಲ್ಲಿ ಇದ್ರೂ ಗೊತ್ತಾಗುತ್ತೆ ಸ್ವಲ್ಪ. ಯಾವಾಗ ಕೇಳಿಸಲ್ಲ ಅಂದರೆ ನೀವು ಐಡಲಲ್ಲಿ ಇದ್ರೆ ಕೇಳಿಸಲ್ಲ, ಇಷ್ಟು ಸ್ಪೀಡ್ ಹೋದ್ರೂ ಆರಾಮಾಗಿ ಕೇಳಿಸ್ಬಿಡುತ್ತೆ ಪೊಲೀಸವ್ರಿಗೆ. ಬಾಯ್ಸ್ ಮನೇಲಿ ಗೊತ್ತಿಲ್ಲ ನಾನು ಇಷ್ಟೊಂದು ಖರ್ಚು ಮಾಡಿದ್ದೀನಿ ಅಂದ್ಬಿಟ್ಟು, ಬಟ್ ಏನು ಹೇಳಲಿ, ನನಗೆ ಹುಚ್ಚಿತ್ತು, ನಾನು ಹಾಕ್ಸ್ಬಿಟ್ಟೆ ಅಷ್ಟೇ. ತುಂಬ ದಿನ ಹಾಕ್ಸ್ಬೇಕಂತ ಆಸೆ ಇತ್ತು ನನಗೆ. ಕ್ರೇಜಿ ರಿಯಾಕ್ಷನ್ ಬಾಯ್ಸ್. ಯಪ್ಪ ದೇವ್ರೇ, ಲಿಟ್ರಲಿ ಗುರು, ಡ್ಯಾಮ್ ಕಿಲ್ಲರ್ ಡ್ಯಾಮ್. ನಾನು ಹಾಕ್ಸಿರೋದು ಬೇಸಿಕ್ಲಿ ಮ್ಯಾಟ್ ಬ್ಲ್ಯಾಕ್ ಎಕ್ಸಾಸ್ಟು. ಈ ಮ್ಯಾಟ್ ಬ್ಲ್ಯಾಕ್ ಎಕ್ಸಾಸ್ಟ್ಗಿಂತನೂ ಇನ್ನೊಂದು ಆಪ್ಷನ್ ಇದೆ, ಟೈಟಾನಿಯಂ ಎಕ್ಸಾಸ್ಟು. ಅದು ನಿಮಗೆ ಹೆಡರ್ಸ್ 37,000 ಆಗುತ್ತೆ. ನನಗಾಗಿರೋದು 19K, ಅದಿರೋ 37K ಹೆಡರ್ಸ್ಗೆ, ಟೈಟಾನಿಯಂ ಹೆಡರ್ಸು. ಅದು ನಿಮ್ಮ ಕಲರು ಚೇಂಜ್ ಆಗೋದು ಗೊತ್ತಾಗುತ್ತೆ ನಿಮಗೆ. ಸೊ ಅದು ಇದಕ್ಕಿಂತ ಲೌಡ್ ಇದೆ, ಮೇಜರ್ ಡಿಫ್ರೆನ್ಸ್ ಲೌಡ್ ಇದೆ. 37,000 ಪೇ ಮಾಡ್ತಾ ಇದ್ದೀರಾ, ಅಷ್ಟು ಸೌಂಡ್ ಗೊತ್ತಾಗೇ ಆಗುತ್ತೆ. ಅದು ಸಿಕ್ಕಾಪಟ್ಟೆ ಹಾರ್ಶ್ ಇತ್ತು. ಅದೇ ಮೋಟೋ ಕಿಂಗ್ ಇವ್ರು ಇದ್ದಾರಲ್ಲ, ಮಾನವ್ ಅಂತ, ಅವ್ರ ಹತ್ರನೇ ಇತ್ತು ಬೈಕು. ಸೊ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಲೌಡ್. ಬಟ್ ಇದೂ ತುಂಬ ಲೌಡ್ ಇದೆ. ಬಟ್ ಆ್ಯಕ್ಚುಲಿ ಐಡಲಲ್ಲಿ ಅಷ್ಟೊಂದು ಸೌಂಡ್ ಮಾಡಲ್ಲ. ಕ್ರೇಜಿ ಬಾಯ್ಸ್, ಕ್ರೇಜಿ ಸೌಂಡ್ ಮಾತ್ರ ಕ್ರೇಜಿ. ಎಳಿತೀನಿ ಇವಾಗ, ಸೌಂಡ್ ಗೊತ್ತಾಗಲ್ಲ. ಲೌಡ್ ಗುರು, ಡ್ಯಾಮ್ ಲೌಡ್. ವಾಯ್ಸ್ ಅದೇ ಡಿಫ್ರೆನ್ಸು. ಮೇನ್ಲಿ ಐಡಲಲ್ಲಿ ಇದ್ದಾಗ ಸೇಮ್ ಸೌಂಡ್ ಬರುತ್ತೆ, ಬಟ್ 2000 RPM ಹೋದ್ರೂ ಲೌಡ್ನೆಸ್ ಬರುತ್ತೆ. ಆ ಥರ ಇದೆ ಸೌಂಡು. ಕ್ರೇಜಿ ವಾಯ್ಸ್. ನೋಡೋಣ, ರೈಡಿಗೆ ತೊಗೊಂಡು ಹೋಗ್ಬೇಕು ಎಲ್ಲಾದರೂ ಓಪನ್ ಸ್ಪೇಸಲ್ಲಿ. ಟಾಪ್ ಸ್ಪೀಡ್ ಚೆಕ್ ಮಾಡ್ಬೇಕು ನಾನು, ಏನಾದರೂ ಗೇನ್ ಆಗಿದೆ ಏನಾದರೂ ಒಂಚೂರು ಅಂತ. ಸೊ ಎಸ್, ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ. ಹೆಂಗೆ ಅಂದರೆ ತೀರಾ ಇರಿಟೇಟಿಂಗ್ ಲೌಡ್ ಏನಿಲ್ಲ, ಬಟ್ ಓಕೆ, ಸ್ಯಾಟಿಸ್ಫೈಯಿಂಗ್ ಲೌಡ್ ಇದೆ. ಎಷ್ಟು ಬೇಕೋ ಅಷ್ಟು ಲೌಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅಷ್ಟಿದೆ. ಸೊ ಎಸ್, ನಿಮಗೆ ಹೆಲ್ಮೆಟ್ ತೋರಿಸ್ಲಾ ಬೇಡವಾ? ನಾನು ಹೊಸ ಹೆಲ್ಮೆಟ್ಟು ಬನ್ನಿ, ಅದು ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ವೈಸ್ ಸ್ವಲ್ಪ ಹೇರ್ ಸ್ಟೈಲ್ ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಹಳೆ ಹೆಡರ್ಸ್ ಏನಿದೆಯಲ್ಲ, ಇದು ಆಲ್ಮೋಸ್ಟ್ ಒಂದು 15 kg ಇದೆ. ಎರಡು ಸೇರಿಸಿದ್ರೆ ಆಲ್ಮೋಸ್ಟ್ 15 kg ಇದೆ. ಸೊ ಇದು ಇವಾಗ ಸ್ಟೋರೇಜ್ದೇ ಸಮಸ್ಯೆ. ಇವಾಗ ನಮ್ಮ ಮನೇಲಿ ಸ್ಟೋರೇಜ್ದೇ ಪ್ರಾಬ್ಲಮ್ಮು. ಎಲ್ಲ ಮೇಲ್ಗಡೆ ಎಲ್ಲ ಏನೇನು ವಾರ್ಡ್ರೋಬ್ ಎಲ್ಲ ಇದೆಲ್ಲ ಫುಲ್ ಮಾಡಿಬಿಟ್ಟಿದ್ದೀನಿ. ನೋಡೋಣ. ಸೊ ಇವಾಗ ನಾನು ಸದ್ಯಕ್ಕೆ ನಾನು ಹೆಲ್ಮೆಟ್ ತೋರಿಸ್ತೀನಿ. ವೀಡಿಯೋ ಬೇರೆ ಎಂಡ್ ಮಾಡಬೇಕು, ತುಂಬ ಲಾಂಗ್ ಆಗೋಯ್ತು ಅನ್ಸುತ್ತೆ. ಸೊ ಇಲ್ಲಿ ಪರವಾಗಿಲ್ಲ, ಫಸ್ಟ್ ಹೆಲ್ಮೆಟ್ ತೋರಿಸ್ತೀನಿ ರೀ. ಸೊ ವಾಯ್ಸ್ ಇದೆ ನೋಡಿ ನನ್ನ ಹೆಲ್ಮೆಟ್ಟು. ನಾನು ಬೋರ್ ಆದಾಗೆಲ್ಲ ಪದೇ ಪದೇ ತೆಗೆದು ನೋಡ್ತಾ ಇರ್ತೀನಿ. ಇದನ್ನೆಲ್ಲ ಹಾಕ್ಕೊಂಡು ಸುಮ್ಮನೆ ಇಟ್ಬಿಡ್ತೀನಿ ಮತ್ತೆ ವಾಪಸ್ಸು. ನೋಡಿ ಯಾವ ಕಲರ್ ವೈಸರ್ ಹಾಕ್ಸಿದ್ದೀನಿ, ಒಂಥರ ಯುನೀಕ್ ಆಗಿದೆ. ಎಲ್ಲರೂ ಹಾಕ್ಸೋ ಥರ ಹಾಕ್ಸಿಲ್ಲ. ವೇಟ್,
ಬಾ ಗುರು ಹೊರಗಡೆ. ಎಸ್ ನೋಡಿ ಬಾಯ್ಸ್ ಹೆಂಗಿದೆ, ಈ ಥರ ಇದೆ ನನ್ನ ಹೆಲ್ಮೆಟ್ ಲುಕ್ಕು. ಆ್ಯಕ್ಚುಲಿ ಇದಕ್ಕೆ ಇಲ್ಲಿ ಹಿಂದ್ಗಡೆ ಇಂಟರ್ಕಾಮ್ ಹಾಕ್ಸೋಣ ಅಂತ ಇತ್ತು C60, ಬಟ್ ಇಲ್ಲಿ ಇದು ಹಾಕ್ಸ್ಬಿಟ್ರೆ ಇದು ಮುಚ್ಚೋಗ್ಬಿಡುತ್ತೆ. ಸೊ ನನಗೆ ಈ ಗ್ರಾಫಿಕ್ಸ್ ತುಂಬ ಇಷ್ಟ ಹಿಂದ್ಗಡೆ ಇರೋದು ನೋಡಿ. ಸೊ ನೋಡಿ ಈ ಥರ ಇದೆ ನೋಡಿ ಲುಕ್ಕು, ಥರ ಗೋಲ್ಡನ್ ಯೆಲ್ಲೋ ಥರ ಚೆನ್ನಾಗಿದೆ. ಇದು ಮೋರ್ ಆಫ್ ಗ್ರೀನ್ ಬೈಕ್ಸಿಗೆ ಚೆನ್ನಾಗಿ ಕಾಣಿಸುತ್ತೆ. ಇರಲಿ ನನ್ನ ಬೈಕ್ಗೂ ಚೆನ್ನಾಗಿ ಕಾಣುತ್ತೆ, ಇಲ್ಲ ಅಂತಲ್ಲ. ಆ್ಯಂಡ್ ಇದಕ್ಕೆ ನಾನು PPF ಮಾಡಿಸಿದ್ದೀನಿ. PPF ಮಾಡೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಒಂದು ಪ್ಯಾಚ್ ಇದೆ ನೋಡಿ, ಇಲ್ಲೊಂದು ಪ್ಯಾಚ್ ಇದೆ, ಆಮೇಲೆ ಇಲ್ಲೊಂದು ಪ್ಯಾಚ್ ಇದೆ. ಸೊ ಇದು PPF ಮಾರ್ಕು. ಸೊ ಎಸ್ ನೋಡಿ ಹಿಂಗಿದೆ ಹೆಲ್ಮೆಟು. 21,500 ಗುರು ಹೆಲ್ಮೆಟಿಗೆ, ಹಂಗೆ ಅಂದ್ಕೊಳ್ಳಿ. ಇಷ್ಟು ಖರ್ಚು ಮಾಡಿಬಿಟ್ಟು ಹುಷಾರಾಗಿ ಇಟ್ಟಿದ್ದೀನಿ, ಒಂದು ಸಲನೂ ತೆಗ್ದಿಲ್ಲ ಇನ್ನೂ ರೈಡ್ಗೆ. ಇವಾಗಲೇ ತೆಗಿಯಲ್ಲ, ಯಾವಾಗಾದ್ರು ಮುಂದೆ ಒಂದು ಸ್ಪೆಷಲ್ ಡೇ ಬಂದರೆ ತೆಗಿತೀನಿ. ಸೊ ಎಸ್ ಬಾಯ್ಸ್, ವೀಡಿಯೋ ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾನು ನೆಕ್ಸ್ಟ್ ವೀಡಿಯೋ ನಾನು ಲಡಾಖ್ ಸೀರೀಸ್ನೇ ಕಂಟಿನ್ಯೂ ಮಾಡ್ತೀನಿ, ಮುಗಿಸ್ತೀನಿ ಆದಷ್ಟು ಬೇಗ ಲಡಾಖ್ ಸೀರೀಸು. ಸ್ವಲ್ಪ ಸ್ಟೋರೇಜ್ ಇಶ್ಯೂ ಆಗಿದೆ ಅಂದ್ಬಿಟ್ಟು ಸೊ ನಾನು ಮಧ್ಯದಲ್ಲಿ ಇವತ್ತು ಈ ವಿಡಿಯೋ ಹಾಕ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸಿಗೋಣ ಬಾಯ್ಸ್, ಬಾಯ್.